ಏನ್ ಮಾಡ್ತಿದ್ಯಾ? ಬ್ಲಾಗ್ ಗೈಸ್ ಇವ್ರಿಗೆ ಕಾರ್ ಕೊಡಕ್ ಬಂದಿದ್ದಾರೆ ಇವಾಗ. ಸೊ ನಾವೀಗ ಮೋಹಿತ್ ಕಾರ್ ಇಸ್ಕೊಂಡು ಮೋಹಿತ್ ಅವ್ರದ್ದು ಕಾರ್ನ ಬಾಡಿಗೆ ತಗೊಂಡಿದೀವಿ ಇವತ್ತು ಒಂದಿನ ಮಟ್ಟಿಗೆ. ಕೊಟ್ಟಿದ್ದಾರೆ ಇವತ್ತು. ಎಷ್ಟು ಪೇ ಮಾಡ್ಬೇಕು ಒಂದಿನ ರೆಂಟ್ ನಿಮ್ಗೆ? 1000 rupees ಅಲ್ಲಿ ನಾವು ಹೋಗ್ಬಿಟ್ಟು ಬರ್ಬೋದು. ಫ್ರೀ ಬಸ್ಸು ನಮ್ಗೆ. ಏನಿಲ್ಲ ಗೈಸ್, ನಾವ್ ಇವ್ರ ಕಾರ್ ಇಸ್ಕೊಂಡು ಹೋಗ್ತಿದೀವಿ. ಸಾರಿ, ವೆಲ್ಕಮ್ ಮಾಡೋದ್ ಮರ್ತೋಗ್ಬಿಟ್ಟೆ. ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗರ್ಲ್ಸ್ ಡೇ ಔಟ್ ಟ್ರಿಪ್ ಹೋಗ್ತಾ ಇದೀವಿ. ಡೇ ಔಟ್ ಟ್ರಿಪ್ ಅಲ್ಲ, ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ. ಸೊ ಅದಕ್ಕೆ ನಾನು ಈ ಮನೆಯಿಂದ ರೆಡಿ ಆಗ್ಬಿಟ್ಟು ನನ್ನ ಲಗೇಜ್ ಎತ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಕಾರ್ ಇಸ್ಕೊಂಡು ಹಿಂಗೆ ದಾಬಸ್ಪೇಟೆ ಹತ್ರನೇ ಅದಿರೋದು. ಅಂಡ್ ನಾವು ಹೋಗ್ತಾ ಇರೋದು ಬೆಂಚ್ಕಲ್ ರೆಸಾರ್ಟ್ ಅಂತ. ಸೊ ಅಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ, ನ್ಯೂ ಗೆಸ್ಟ್ಗಳು ನನ್ನ ಬ್ಲಾಗ್ಗೆ ನಾನು ತೋರಿಸ್ತೀನಿ. ಅದ್ರಲ್ಲಿ ಒಬ್ರು ಮಾತ್ರ ಗೊತ್ತಿರೋರು, ಇನ್ನ ಇಬ್ರು ಹೊಸೊಬ್ರು, ಅಂದ್ರೆ ನಿಮಗ್ ಹೊಸೊಬ್ರು. ಐ ಶೋ ಯು, ಅವ್ರು ಬಂದಾಗ ತೋರಿಸ್ತೀನಿ ಗೈಸ್. ಆಮೇಲೆ ಇವಳೇನಪ್ಪ ಡ್ರೆಸ್ ರಿಪೀಟ್ ಮಾಡಿದಾಳೆ ಅನ್ಕೋಬೇಡಿ ಗೈಸ್. ಬಿಕಾಸ್ ಆಫ್ ಆಷಾಢ ನಾನು ಯಾವ ಬಟ್ಟೆನೂ ಇಲ್ಲಿಂದ ತಗೊಂಡ್ ಹೋಗಿರ್ಲಿಲ್ಲ. ಅಂಡ್ ಇವ್ರಿಗೆ ಹೇಳಿದ್ರೆ ನಾನು ಇಟ್ಟಿರೋ ಡ್ರೆಸ್ಸಲ್ಲಿ ಹುಡ್ಕಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನನ್ನ ಹತ್ರ ಇದ್ದಿದ್ದನ್ನ ಹಾಕೊಂಡು ಬಂದಿದ್ದೀನಿ. ಅಂಡ್ ಬಟ್ಟೆ ಇಲ್ವಾ, ಯಾರು ಬೇಡ, ನಮ್ಮ ಮನೆ ಹೇಳ್ತಾರೆ ಅಷ್ಟು ಬಟ್ಟೆ ತಗೊಂಡ್ರು ಹಾಕೋದಾಳೆ ಅಂತ. ಸೊ ದಟ್ ಹೇಳ್ತಿದ್ದೀನಿ. ಎಲ್ಲಿ ಬಂದಿದ್ದೀವಿ ನೋಡಿ, ಇವ್ರ ಮನೆ ರೋಡ್ಗೆ. ಇವ್ರು ನನ್ನನ್ನು ಕರ್ಕೊಂಡ್ ಇವಾಗ ಇವ್ರನ್ನ ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ವಾಪಸ್ ಹೋಗ್ತೀನಿ ಮೆಟ್ರೋ ಸ್ಟೇಷನ್ ಹತ್ರ. ಒಂದ್ ವಾಕ್ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು. ಆವಾಗ ನೋಡಿದ್ರೆ 24 ಗಂಟೆ ಅಲ್ಲಿ ಸಿಸ್ಟಮ್ ಮುಂದೆ ಕೂತಿರ್ತಾರೆ. ಒಂದ್ ವಾಕ್ ಆಗ್ತಾ ಇರ್ಲಿಲ್ವಾ ಹೋಗಿದ್ದಿದ್ರೆ? ನೋಡಿ, ಒಂದ್ ವಾಕ್ ನಡೀತಾ ಇತ್ತು. ಏನ್ 15 minutes ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಹೋಗ್ಬೋದಾಗಿತ್ತು ಗೈಸ್. ಬರೀ ಸೋಂಬೇರಿ. ಅಂಡ್ ನನ್ ವಾಯ್ಸ್ ಹೋಗ್ಬಿಡಿದೆ. ಕೆಟ್ಟದಾಗಿ ಕೇಳಿಸ್ತಿದ್ರೆ ನನ್ನ ವಾಯ್ಸ್. ಐ ಆಮ್ ರಿಯಲಿ ಸಾರಿ. ಯಾಕೋ ಗೊತ್ತಿಲ್ಲ, 4 ದಿನದಿಂದ ಕೆಮ್ಮು, ವಾಯ್ಸ್ ಹೋಗ್ಬಿಡಿದೆ. ಬಾಯ್. ನಮಗೋಸ್ಕರ ನಾನು ಅವ್ರಿಗೋಸ್ಕರ ಟೊಮೆಟೊ ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನಾನು 2 ಸಲ ಮಾಡಿದ್ದೆ ಇವ್ರ ಮನೇಲಿ ಇರ್ಬೇಕಾದ್ರೆ. 2 ಸಲ ಇವ್ರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ತಿನ್ನೋದಕ್ಕೆ. ಅದಕ್ಕೆ ನಾನು ಇವಾಗ ಮಾಡ್ಕೊಂಡ್ ಬಂದಿದ್ದೀನಿ. ತಿನ್ನಣ್ವಾ ಅಥವಾ ಹೋಗ್ತೀರಾ ನೀವು ಎತ್ಕೊಂಡು? ಓಕೆ, ಇವ್ರನ್ನ ಕಳಿಸ್ಕೊಟ್ಬಿಟ್ಟು ನಮ್ ಗರ್ಲ್ಸ್ನ ಮೀಟ್ ಮಾಡಕ್ ಹೋಗೋಣ. ನಾನು ಮನೆ ಲೇಟ್ ಆಯ್ತಂತ ಟಿಫನ್ ತಿಂದಿರ್ಲಿಲ್ಲ. ಸೊ ಇಲ್ಲಿಗೆ ಎತ್ಕೊಂಡು ಬಂದೆ. ಇಲ್ಲೇ ಹಂಗೆ ತಿನ್ಕೊಂಡು ಸಂಭವ ಹೆಂಗೂ ಗೊತ್ತಿತ್ತು ನಾನು ವೇಟ್ ಮಾಡ್ತೀನಿ ಅಂತ. ಸೊ ವೇಟ್ ಮಾಡುವಾಗ ಹಂಗೆ ಗ್ಯಾಪಲ್ಲಿ ತಿನ್ನೋಣ ಅಂತ ಎತ್ಕೊಂಡ್ ಬಂದೆ. ಫಸ್ಟ್ ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಲು. ಬಟ್ ಇಲ್ಲಿಂದ ತಿನ್ಕೊಂಡು ಲೇಟಾಗಿ ಹೋಗೋತ್ತಿಗೆ ಅಲ್ಲಿಗೆ ಹೋಗಿ ಲಂಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ರಿಗೂ ಮನೆಯಲ್ಲೇ ತಿನ್ಕೊಂಬರಕ್ಕೆ ಹೇಳಿ ನಾನು ಬಾಕ್ಸ್ ಎತ್ಕೊಂಬಂದೆ. ಸೊ ದಟ್ ಅವ್ರು ಹೆಂಗೂ ಬರೋದು ಲೇಟ್ ಆಗುತ್ತೆ, ಕಾರಲ್ಲಿ ಕುತ್ಕೊಂಡು ಬೇಗ ತಿನ್ಬಿಡೋಣ ಅಂತ. ಇವತ್ತು ನಾನೇ ಮಾಡಿರೋದು ಟೊಮೆಟೊ. ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಗರ್ಲ್ಸ್ಗೆ ಬರೋದಕ್ಕೆ. ಒಬ್ಳು ನಾಗಸಂದ್ರ ಹತ್ರ ಇದ್ದಾಳೆ ಅಂತ ಆಲ್ರೆಡಿ. ಮೇ ಬಿ ಇನ್ನೊಂದು 10-15 minutes ಅಲ್ಲಿ ಬರ್ತಾಳೆ. ವಿಲ್ ವೆಯ್ಟ್. ಇನ್ನೊಬ್ಳಿಗೆ ಕಾಲ್ ಮಾಡೋಣ. ನೋಡಿ ಗೈಸ್, ಇವಳೊಬ್ಳು ಫ್ರೆಂಡು. ಇವಳನ್ನ ಮೇ ಬಿ ಯಾವ ವ್ಲಾಗಲ್ಲೂ ನೋಡಿರಲ್ಲ, ಅಥವಾ ಅಶ್ವಿನಿ ಒಂದು ಮದುವೆ ವ್ಲಾಗಲ್ಲಿ ನೋಡಿರ್ತೀರ. ನಾನು ಸ್ಯಾರಿ ಡ್ರೈಪಿಂಗ್ ಮಾಡ್ಕೊಟ್ಟಿದ್ದೆ, ಸ್ಯಾರಿ ಡ್ರೈಪಿಂಗ್ ಮಾಡ್ಕೊಟ್ಟಿದ್ಲು. ಸೊ ಬಂದಿದ್ದಾಳೆ. ಇನ್ನ ನಾವು 2 members ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಚಿಲ್ ಮಾಡೋದೆ ಇವತ್ತು ನಾಳೆ ಬೆಳಗ್ಗೆವರೆಗೂ. ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಒಂಥರ ಆಕ್ವರ್ಡ್ ಅನ್ಸ್ತಿದೆ ರೋಡಲ್ಲಿ ಬ್ಲಾಗ್ ಮಾಡಕ್ಕೆ. ಸಿಗೋಣ. ನೋಡಿ ಗಾಯ್ಸ್, ಎಷ್ಟು ಎತ್ಕೊಬತ್ತವ್ರೆ. ಯಾವ ಸೂಟ್ ಕೇಸ್ ತಂದಿದ್ಯಾ ನೀನು? ಹೋಯ್ತಾ ಇರೋದು ಹೋಗ್ಲಿ ಬಾ. ಇರು, ಅಲ್ಲೇ ಕೊಟ್ಬಿಡುವಂತ ಇರು ಬ್ಯಾಗ್ನ. ಒಂದೇ ಟ್ರಿಪ್ಪಿಗೆ ಎಷ್ಟೆಲ್ಲ ತಗೊಬಂದವ್ರೆ ನೋಡಿ. ಪಾಪ ದಣ್ಕೊಂಡ್ ಬಂದಿದ್ದಾರೆ. ಕೊಡು. ಅಲ್ಲಿಂದ ನಡ್ಕೊಬತ್ತೆ, ಇಲ್ಲೇ ಹತ್ತತ್ಯಾ? ಕೊಡು ಕವರು. ಪ್ರಿಯಾ, ಬ್ಯಾಗ್ ಎಲ್ಲ ಕೊಟ್ಬಿಡು. ಫೈನಲಿ ಎಲ್ಲ ಬಂದ್ರು. 1 2 3 ಇವಳು ಅಶ್ವಿನಿ, ಪ್ರಿಯಾ, ರಂಜಿತಾ. ಸೊ ಎಸ್, ಶೇಪ್ ಔಟ್ ಮಾಡಂಗಿಲ್ಲಮ್ಮ ನನ್ನ ಬ್ಲಾಗ್ ಅಲ್ಲಿ. ಓಕೆ ಗೈಸ್, ಇವಾಗ ನಾವ್ ರೆಸಾರ್ಟ್ ಹತ್ರ ಡೈರೆಕ್ಟ್ ಸಿಗ್ತೀವಿ. ಮಧ್ಯದಲ್ಲಿ ಏನಾದ್ರು ಸ್ಟಾಪ್ ಮಾಡಿದ್ರೆ ಸಿಗ್ತೀವಿ, ಇಲ್ಲ ಅಂದ್ರೆ ಡೈರೆಕ್ಟ್ ರೆಸಾರ್ಟ್ ಅಷ್ಟೇ. ಬಾರೆ ಹೋಗ್ಬೋದು. ಆಶ್ಚರ್ಯ ಆಯ್ತು ನಂಗೆ. ನೋಡ್ರಿ, ಇಬ್ರು ಕೈ ಅಶ್ವಿನಿ, ಹೌಸ್ ದ ಜೋಶ್? ಏನ್ ಹೇಳ್ಬೇಕು, ಹೇಳಿ.
ಆಕ್ಚುಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಪ್ರಿಯಾ ನೋಡಿ. ಹಿಂಗ್ ಬಾ ಪ್ರಿಯಾ, ಲೈಟ್ ಬೀಳ್ತಾ ಇಲ್ಲ. ದಿಸ್ ಇಸ್ ಪ್ರಿಯಾ, ನ್ಯೂ ಜಾಯ್ನಿ. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಉಂಟಲ್ಲ. ಹೌದು ಹೌದು. ಇಲ್ಲೆಲ್ಲ ಫುಲ್ ಫೋಟೋಸ್. ನಾಳೆ ಏನ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ ಗೈಸ್. ಕಾದು ನೋಡಿ. ಸ್ಟೇ ಸ್ಟಂಟ್. ಕಾದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಇದು ರಿಸೆಪ್ಷನ್ ಇಷ್ಟು ಗೈಸ್. ಇದು ರಿಸೆಪ್ಷನ್. ಇದು ರಿಸೆಪ್ಷನ್. ರಿಸೆಪ್ಷನ್ ಏರಿಯಾನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಾನು ಆ ಸಾರಿ ಏನ್ ತಂದೆ ನಂಬರ್ ತಿಳ್ಕೊಂಡಿಲ್ಲ, ದೋಖ ಇದು. ನಿಂದ ನಂಬರು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರು ನಿನ್ ಹಸ್ಬೆಂಡ್ ಕೊಡೋದು. ನಾವೇನೊಂದು ನಂದಲ್ಲಿ ಆಲ್ಟರ್ನೇಟಿವ್ ನಂಬರ್ ಇಲ್ಲ ಆಗಿದ್ರೆ ನಂದೇ ಇನ್ನೊಂದು ನಂಬರ್ ಕೊಟ್ಕೊತಿದ್ದೆ. ಒನ್ ಡೇ ಟ್ರಿಪ್ಪಿಗೆ ಎಷ್ಟು ಲಗೇಜ್ ನೋಡಿ. ಇಲ್ಲೆಲ್ಲ ಇದೆ ಲಗೇಜ್. ಇಲ್ಲಿ ನಿಮ್ಗೆ ಕಬೋರ್ಡ್ ಸಿಗುತ್ತೆ ಲಗೇಜ್ ಇಟ್ಕೊಳಕ್ಕೆ. ಈ ಕಡೆ ನಿಮಗೆ ಸ್ವಲ್ಪ ನೀವು ಡಿಸ್ಟರ್ಬ್ ಮಾಡಬಾರ್ದು, ಅವ್ರು ವ್ಲಾಗ್ ಮಾಡ್ತಿದ್ರಲ್ಲ. ರೆಡಿ ಆಗಕ್ ಮಿರರ್. ಹೌದು. ಅಂಡ್ ಏನು ಮೋಸ್ಟ್ ಬೇಕಾಗಿರೋ ಪ್ಲೇಸ್. ಆಮೇಲೆ ಇದು ನೋಡಿ ಗೈಸ್, ನಾನು ಇನ್ನೂ ಏನು ಇಳಿಸಿಲ್ಲ, ಹಂಗೆ ವ್ಲಾಗ್ ಮಾಡಿಸ್ತಾರೆ. ಇದು ಬೆಡ್ ಗೈಸ್, ಇಬ್ಬಿಬ್ರು ಮಲ್ಕೋಬಹುದು. ಇಲ್ಲಿಬ್ರು ಯಾರಾದ್ರೂ ಇಬ್ರು ಬ್ರೇಕಪ್ ಮಾಡ್ಕೊಂಡ್ರೆ ಇಲ್ಲಿ ಬಂದು ಮಲ್ಕೋಬಹುದು. ಆಮೇಲೆ ಇದು ವಾಶ್ರೂಮ್ ನೋಡಿ ಗೈಸ್, ಚೆನ್ನಾಗಿದೆ. ವಾಶ್ರೂಮ್ ಸ್ಪೇಷಿಯಸ್ ಆಗುತ್ತೆ. ಇಲ್ಲಿಂದ ನಾವ್ ಏನೇನೋ ನೋಡ್ಬೋದು. ಏನೇನು ನೋಡಿ ಅಲ್ಲಿ ನೋ ಆಲ್ಕೋಹಾಲ್ ಅಂತೆ. ನಾವೇನ್ ಮಾಡಲ್ಲ ಬಿಡಿಯೋದನ್ನ. ಇವತ್ತು ಒನ್ ಡೇ ಟ್ರಿಪ್ಪಿಗೋಸ್ಕರ ಹೊಸ ಟ್ರೈಪಾಡ್ ತಂದ್ಬಿಟ್ಟವಳೆ ಅಕ್ಕ. ಇದೆ ನೋಡು. ರಿಮೋಟ್ ಇಲ್ಲ ಅನ್ಸುತ್ತೆ. ನೋಡಿ ಗರ್ಲ್ಸ್, ಇವ್ರ ಚಪ್ಪಲಿ ಎಲ್ಲ ನಾನು ಎಲ್ಲ ಏನದು ಯಶವಂತ್ ಶೆಟ್ಟಿದು ರೀಲ್ಸ್. ನನ್ ಮೀಶೋಲ್ ನೋಡಿದೀನಿ ಕಣ್ರೆ, ನಾನ್ ಮೀಶೋಲ್ ನೋಡಿದೀನಿ. ಎಲ್ಲಾರ್ಗು ಒಂದೇ ತರ ಆರ್ಡರ್ ಮಾಡಿದೀನಿ. ಏನಕ್ಕೆ ಹೇಳಿ, ಇದು ಸ್ಟೇ ಅಲ್ಲಿ ಹಾಕೊಂಡ್ ಓಡಾಡೋದಕ್ಕೆ ಎಲ್ಲಾರು ಒಂದೇ ತರ. ನೋಡಿ ನೋಡಿ ಇಲ್ಲಿ ಮೈಕ್ ಎಲ್ಲ ಇದ್ಯಾ. ಅಶ್ವಿನಿ ಅವರು ಸ್ವಲ್ಪ ನೀವು ತಂದಿರೋ ಚೀಲನೆಲ್ಲ ಅನ್ಬಾಕ್ಸ್ ಮಾಡಿ. ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ವೆಲ್ಕಮ್ ಡ್ರಿಂಕ್ಸ್. ಥ್ಯಾಂಕ್ ಯು. ಗೈಸ್, ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾವು ಮಾತ್ರನೇ ಇದೀವಿ ಸ್ಟೇ ಅಲ್ಲಿ. ನೋಡಿ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಇವಾಗ ನಾವೊಂದು ರೀಲ್ಸ್ ಮಾಡೋಣ. ಅಂಡ್ ನಮ್ದು ಮೇನ್ ಉದ್ದೇಶ ಬಂದಿರೋದೇ ರೀಲ್ಸ್ ಮಾಡಕ್ಕೆ, ಅದಕ್ಕೆ ನಾವು ರೀಲ್ಸ್ ಮಾಡ್ತಾ ಇದೀವಿ. ಇವಾಗ ಒಂದೆರಡು ಮಾಡ್ಬಿಟ್ಟು ಆಮೇಲೆ ಸುಸ್ತಾಯ್ತು ಬನ್ನಿ ಅಂತೀವಿ. ವಾಟ್ ಎವರ್, ಇವತ್ತು ಒನ್ ಡೇ ಫುಲ್ ಎಂಜಾಯ್ ಮಾಡೋಣ ಅನ್ಕೊಂಡಿದೀವಿ. ಎಷ್ಟು ಮಾಡ್ತೀವಿ ಎಷ್ಟು ಬಿಡ್ತೀವಿ ನೋಡೋಣ, ಕಾದು ನೋಡೋಣ. ನೀವು ನೋಡ್ತಾ ಇರಿ ಅಪ್ಡೇಟ್ಸ್ಗೆ ಅಷ್ಟೇ. ಅದು ಅಷ್ಟೇ. ಶ್ರುತಿ ನಾವು ರೆಸಾರ್ಟ್ ಬಂದಿದೀವಿ ಅಷ್ಟೇ. ನಮ್ಗೆ ಇಷ್ಟಕ್ಕೆ ಸಾಕಾಗಿದೆ ಎಂತ ಹೇಳೋದು. ಅಷ್ಟೇ 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 ಗೈಸ್. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ವೀಲ್ ಡಿಸೈನ್ ಇದೆ. ಅಲ್ಲಿ ಬಾವಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಬಾವಿ ಇದೆ. ನಾನು ನಿಮ್ಗೆ ಪ್ರಾಪರ್ಟಿ ಟೂರ್ ಮಾಡಿ ತೋರಿಸ್ತೀನಿ ಹೆಂಗಿದೆ. ಹೆಂಗಿದೆ ಪೂಲು? ಈ ಕ್ಲೀನ್ ಆಗಿದೆ ಗೈಸ್. ಎಲ್ಲ ಸಂಡೆ ಆಡ್ಕೊಂಡು ಹೋಗಿದಾರಲ್ಲ, ಬಾಲ್ಸ್ ಎಲ್ಲ ಇದೆ, ಎಲ್ಲಾರೇ ಕ್ಲೀನ್ ಮಾಡಿ ಇಟ್ಟವ್ರೆ. ನೋಡಿ ಗೈಸ್, ಫುಲ್ ಟಯರ್ಡ್ ಆಯ್ತು. ನಾವು ಇವಾಗ ಅಗೇನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ನಾವು ಆರಾಮ್ ತಾನೆ. ನಾನು ಅದೇ ಅನ್ಕೊಂಡೆ ಕಣೆ, ಇವಾಗ ಅಲ್ವಾ? ಅಲ್ಲ ನೋಡಿ ಗೈಸ್, ಇವರೆಲ್ಲ ಕುಡ್ದ್ಬಿಟ್ಟವ್ರು ಬೆಳಗ್ಗೆನೆ. ನಾನು ಕುಡ್ದಿಲ್ಲ, ಅದಕ್ಕೆ ಹೇಳಿದ್ಲಪ್ಪ ಸರಿಯಾಗಿ ಹೇಳಿದ್ಲು. ಇವಳು ಮಾತು ಯಾರು ನಂಬ್ಕೊಂಡ್ ಬ್ಲಾಗ್ ಅಲ್ಲಿ ಅಪ್ಪ ನಮ್ ಕಡೆಯವ್ರಿಗೆ ಇಷ್ಟ ಸಿಕ್ಕಿದ್ರೆ ಸಾಕಷ್ಟು ಅಂತಾರೆ ಅಷ್ಟೇ. ನೋಡಿ ಗೈಸ್, ಇದು ರಿಯಲ್ ಅವತಾರ ಇದು. ಅಷ್ಟೇ ಅಷ್ಟೇ. ಶ್ರುತಿ ಫೋಟೋ ಮುಗಿಸ್ಕೊಂಡ್ವಿ ಅಷ್ಟೇ. ನೀನು ಇರ್ಬೇಕಿತ್ತು. ಹಾಕೊಂಡು ಎತ್ತಿ ಕಟ್ಬಿಟ್ಟ ಅಡ್ಕೆಯ ಅಕ್ಕ. ಇದು ಪಾತ್ರೆ ಎಲ್ಲ ತೊಳ್ದ್ಬಿಡಿ ಈಗ. ನೋಡಿ ಇಲ್ಲೊಬ್ರು ಬಂದಿದ್ದಾರೆ. ಇವಾಗ ಊಟ ಬಂದ್ಮೇಲೆ ಊಟ ತಿನ್ಬಿಟ್ಟು ನೋಡಿ ಗೈಸ್ ರೆಡಿ ಮಾಡ್ಕೊಳ್ಳೋದಾದ್ರೆ ಊಟ ತಿನ್ಬಿಟ್ಟು ಗೈಸ್ ಆಕ್ಟಿವಿಟೀಸ್ ಆಡಕ್ ಹೋಗ್ತೀವಿ. ಅದಾದ್ಮೇಲೆ ಸ್ವಿಮ್ಮಿಂಗ್ ಆಡ್ತೀವಿ, ತೋರಿಸ್ತೀವಿ. ಇದು ಬೇಬಿ ಕಾರ್ನ್ ಮಂಚೂರಿಯನ್ ನನ್ಗೆ. ಇದು ಪೆಪ್ಪರ್ ಚಿಕನ್ ಅವ್ರದ್ದು. ಇದು ಬಟರ್ ಚಿಕನ್.
ಇದು ಬಟರ್ ಚಿಕನ್, ಇದು ಪಾಲಕ್ ಪನ್ನೀರ್, ಚಪಾತಿ ಕೊಟ್ಟಿದ್ದಾರೆ, ಫುಲ್ಕಾ, ಇದು ಚಿಕನ್ ಫ್ರೈಡ್ ರೈಸ್. ಎಲ್ಲ ಜಮಾಯಿಸಕ್ ರೆಡಿನ ಗರ್ಲ್ಸ್? 2 ಚೇರ್ ಕೊಟ್ರೆ ಇವಾಗ ಕುತ್ಕೊಂಡು ಜಮಾಯಿಸಂತೆ. ಟಯರ್ಡ್ ಆಗಿದ್ದೀನಿ, ವಾಯ್ಸ್ ಚೇಂಜ್ ಆಗಿದೆ. ಇವಾಗ ಇದೆಲ್ಲ ತಿಂದು ಎಂಜಾಯ್ ಮಾಡೋಣ. ಮಲ್ಕೊಳ್ಳೋದು ಬಂದಿರಲ್ಲ. ನಾನು ಬೇಬಿ ಕಾರ್ನ್, ಪಾಲಕ್ ಪನ್ನೀರ್, ಫುಲ್ಕಾ ತಿಂತಾ ಇದ್ದೀನಿ. ಅಶ್ವಿನಿ ನೋಡಿ ಬೇಬಿ ಕಾರ್ನ್ ತಿಂತಾ ಇದ್ದಾಳೆ, ಫುಲ್ಕಾ ಅದೇ ಅವಳು ಚಿಕನ್ ಬಟರ್ ಮಸಾಲ, ಪ್ರಿಯಾನು ಸೇಮ್. ಹೆಂಗಿದೆ ಗೈಸ್ ಊಟ? ಸಕ್ಕದಾಗಿದೆ ಮಾತ್ರ. ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಕೊಂಡಿದ್ದೀನಿ ನೋಡಿ ಬೇಬಿ ಕಾರ್ನ್ ನಾನು. ಯಾಕಂದ್ರೆ ಏನ್ ಗೊತ್ತಾ ಗೈಸ್, ವೆಜಿಟೇರಿಯನ್ ಆಗಿರೋದು ಇದೊಂದು ಅಡ್ವಾಂಟೇಜ್. ನೀವು ಒಬ್ಬರೇ ತಿನ್ಬೋದು ನೀವು ಇಷ್ಟಪಟ್ಟಿದ್ನ. ಅಂಡ್ ಪಾಪ ನಾನು ವೆಜ್ ಅನ್ಬಿಟ್ಟು ಅವರು ಎಲ್ಲ ದಾನ ಮಾಡ್ತಾರೆ. ಸೇಮ್ ಟೇಸ್ಟು, ಗ್ಲಾಸ್ ಚೇಂಜ್ ಗೈಸ್. ವೆಲ್ಕಮ್ ಡ್ರಿಂಕ್ಸ್ ಲೈಮ್ ಜ್ಯೂಸ್ ಅಂತ ಕೊಟ್ಬಿಟ್ಟು ನಾವು ಕೇಳಿದ್ವಿ. ಬಟ್ ಡಿಫರೆಂಟ್. ಅದ್ಯಾವುದೋ ರೀಲ್ಸ್ ಇತ್ತಲ್ಲ, ನೋ ಮನಿ ನೋ ಹನಿ, ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಗೋಸ್ ಟು ಬ್ಯಾಂಕಾಕ್. ಯಾ ನೋಡಿ ಹೆಂಗ್ ಕುಡಿತಾ ಇದ್ದಾಳೆ, ಹಂಗೆ ಕುಡಿಯೋದು. ಜಾಣ ಮರಿ, ಪಾಪ ಮರಿ, ಪಾಚೋ ಮರಿ. ಈಗ ಒಳ್ಳೆ ಊಟ ಮಾಡಿದೀರಾ? ಊಟ ಮಾಡಿ ನಿದ್ದೆ ಬರ್ತೈತೆ. ಅವಳು ನೋಡು ಯಾರಿಗೂ ಕಳಿಸ್ತಾವಳೆ. ಅವ್ರ ಗಂಡಂಗ್ ಅನ್ಸುತ್ತೆ ಇಷ್ಟ ತಿಂತ ಖಾಲಿ ಮಾಡಿದೀನಿ ಅಂತ. ಬರೀ ಬಿಲ್ಡಪ್. ನಿಮ್ ಮನೆಯವ್ರನ್ನ ಇವಾಗ ನಾವು ಒಂದು ಇದ್ ಮಾಡೋಣ, ಫ್ರ್ಯಾಂಕ್ ಮಾಡೋಣ. ಫೋನ್ ಮಾಡಿ ಫ್ರ್ಯಾಂಕ್ ಅನ್ನೋದ್ಕಿನ್ನ ನಿಮ್ ಹಸ್ಬೆಂಡ್ ಕಾಲ್ ಮಾಡ್ಬಿಟ್ಟು ಐ ಲವ್ ಯು ಹೇಳ್ಬೇಕು ಸುಮ್ನೆ. ಯಾರಿಗೆ ಹೇಳ್ತಾಳೆ? ನೀವ್ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು ನೀನು ಐ ಲವ್ ಯು ಅಮ್ಮ ಅಂತ ಈ ತರ ಎಲ್ಲ ಅಲ್ಲ, ನೀವು ಅವ್ರ ಹಸ್ಬೆಂಡ್ ಹತ್ರ ಅವ್ರ ಹತ್ರ ಹೇಳ್ಸ್ಕೋಬೇಕು ನೀವು. ಅಲ್ಲ, ಅದನ್ನ ರಿಯಾಕ್ಷನ್ ನೋಡೋಣ. ನಾವ್ ಐ ಲವ್ ಯು ಅಂದ ತಕ್ಷಣ ಅವ್ರು ವಾಪಸ್ ನಮ್ಗೆ ಏನ್ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ಇವ್ರಿಬ್ರು ಕಾನ್ವರ್ಸೇಷನ್. ಹಂಗಲ್ಲ ಬ್ರೋ, ನಾವು ಅವ್ರಿಗೆ ಕೇಳ್ಬೇಕು. ನಾವು ಲವ್ ಯು ಹೇಳಿಸ್ಕೊಳಕ್ ನಾವ್ ಹೇಳ್ಬೇಕು ಅಂತ. ನೀನು ಅದಾಗ್ತಿರೋ ಕೆಲ್ಸ ಕಡೆ, ಅದಾಗ್ತಿರೋ ಕೆಲ್ಸ. ನೀನು ಐ ಲವ್ ಯು ಅಂತ್ಯಾ, ಅವರು ವಾಪಸ್ ನಿನ್ಗೆ ಐ ಲವ್ ಯು ಅಂತಾರೋ ಅಥವಾ ಸೀನಿಯರ್ ಇದ್ದ ರೀಲ್ಸ್ ಹಾಕೋಣ, ಅದನ್ನ ಬ್ಲಾಗಲ್ ಬೇಡ. ಏನ್ ಗೊತ್ತಾ, ಕಾಲ್ ಮಾಡಿ ಐ ಲವ್ ಯು ಅಂತಂದ್ರೆ ಮುಚ್ಕೊಂಡಿಕ್ಕು ಫೋನ್ ನೋಡೋಣ. ಆಯ್ತು, ಸ್ಪೀಕರ್ ಆನ್ ಮಾಡ್ಬೇಕು ಆಯ್ತಾ. ಇದೆಲ್ಲ ವಿಡಿಯೋ ನಿನ್ ಫೋನಲ್ಲಿ ರೀಲ್ಸ್ಗೆ ಹಿಂಗ್ ಉದ್ದದ್ದು ಮಾಡೋ ನಾನು ಬ್ಲಾಗ್ ಮಾಡ್ತೀನಿ. ನೋಡೋಣ ಗೈಸ್ ಯಾರ್ಯಾರ ಹಸ್ಬೆಂಡ್ ಯಾವ್ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಇದನ್ನ ಯಾವಾಗ್ಲೂ ರೀಲ್ಸ್ ಅಲ್ಲಿ ನೋಡ್ತಿದ್ದೆ, ಇವಾಗ ರಿಯಲ್ ಆಗಿ ನಾವ್ ಮಾಡ್ತಾ ಇದೀವಿ. ಬ್ರೋ ರೀಲ್ಸ್ ಅಲ್ಲಿ ಅವ್ರು ಹೇಳ್ಸ್ಕೊತಾರೆ, ನೀವು ನಮ್ಗೊಂದ್ ಏನಾರು ಹೇಳ್ಬೇಕು ಅನ್ಸಿದ್ರೆ ನಿಮ್ಗೆ ಏನಂತ ಹೇಳ್ಸುತ್ತೆ ಅಂತ ಹಂಗೆ ಹೇಳ್ತಾರೆ. ಗೊತ್ತಾಗ್ಬಿಡುತ್ತೆ ರೀಲ್ಸ್ ಮಾಡ್ತಿದೀವಿ ಅಂತ. ಸುಮ್ನೆ ಎತ್ತಿದ ತಕ್ಷಣ ವಾಯ್ಸ್ ಲೋ ಮಾಡ್ಕೊಂಡು ಸ್ವಿಮ್ಮಿಂಗ್ ಗೆ ಹೋಗ್ತಾ ಇದೀವಿ. ನಾವ್ ಏನ್ ಆಕ್ಟಿವಿಟೀಸ್ ದಬಾಕಿಲ್ಲ, ದೊಡ್ಡದಾಗೆ ಆಕ್ಟಿವಿಟೀಸ್ ಅನ್ಕೊಂಡ್ ಬಂದ್ವಿ. ವಿ ಆರ್ ಎಂಜಾಯಿಂಗ್ ಅವರ್ ಟೈಮ್. ಅದ್ರಲ್ಲೇ ಮಾನ ಮರ್ಯಾದೆ, ಅವರ್ ಪ್ರೆಷಿಯಸ್ ಟೈಮ್ ಇದು. ನಾವ್ ಎಷ್ಟು ಕಾಲೇಜ್ ಲಾಸ್ಟ್ ನಾವ್ ಈ ತರ ಎಲ್ಲ ಹೋಗಿ ಮಾಡಿದ್ದು. ಅಂದ್ರೆ ಈ ತರ ಟ್ರಿಪ್ ಎಲ್ಲ ಹೋಗೇ ಇಲ್ಲ ಬಿಡು. ಕಾಲೇಜ್ ಅವ್ರ ಜೊತೆ ಹೋಗಿದ್ದು, ಗೋವಿಂದಪ್ಪ ಸರ್ ಜೊತೆ ಹೋಗಿದ್ದೆಷ್ಟು ಅಷ್ಟೇ. ಇವಾಗ ಹೋಯ್ತಾವಿ ಫ್ರೆಂಡ್ಸ್ ಸ್ವಿಮ್ಮಿಂಗ್ ಪೂಲ್ಗೆ. ಅಲ್ಲಿ ಸಿಗ್ತೀವಿ. ಇಳಿರೋ ಗರ್ಲ್ಸ್, ಇವಾಗ ನಾನೊಂದು ಚಾಲೆಂಜ್ ಹೇಳ. ಇವಾಗ ನಾನೊಂದು, ನೀವ್ ಹೆಂಗ್ಸರಾಗಿದ್ರೆ ಹೇಳಿರಿ, ಹೇಳಿ ಇಳಿರಿ. ಇವಾಗ ನೀವ್ ಹೆಂಗ್ಸರಾಗಿದ್ರೆ ಇಳಿರಿ. ಇವಳನ್ನ ತಳ್ಬಿಟ್ರೆ ಹೇಳ್ತೀನಿ. ಅವಳು ಯಾವ ಆಂಗಲಿಂದ ಡುಮ್ಮಿ ತರ ಕೂದಲು ಕಟ್ಟು. ಬ್ರೋ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ. ಓಕೆ, ನಮ್ ಫ್ರೆಂಡ್ ಅವಳು ಈ ಕಡೆ ಬರ ಇಳಿತಾಳ ನೋಡಿ. ಈಗ ಇದು ಆಕ್ಚುಲಿ ಚೆನ್ನಾಗಿರೋದು. ಗುಡ್ ನ್ಯೂಸ್ ಅಂದ್ರೆ ಇದೆ. ನಾನೇನೆ ಇಡೀ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು 4 ಜನ ಆಟ ಆಡ್ತಾ ಇರೋದು. ಆ 4 ಜನದಲ್ಲಿ 3 ಜನ ಎದುರು ಪುಕ್ಕುಂಡ್ರುಗಳ ತರ ಕೂತಿದ್ದಾರೆ. ಏನಿಲ್ಲ ಆಲ್ರೆಡಿ ನಾನು ಒಬ್ಳೆ ಧೈರ್ಯವಾಗಿ ಸ್ವಲ್ಪ ದೂರ ಬಂದಿದ್ದೀನಿ ಅವರಿಂದ. ಗೈಸ್ ನೋಡಿ, ಎಲ್ಲ ಎದುರು ಪುಕ್ಕುಂಡ್ರುಗಳು. ಇವಾಗ ಇಲ್ಲಿ ಚೆನ್ನಾಗಿ ಬರ್ತೈತೆ. ಚೆನ್ನಾಗಿದೆ. ನೀವೇ ಆಡಿ. ನಿಧಾನಕ್ಕೆ ಹಾಕಿಬ್ರೋ, ಅದು ನಿಧಾನ. ಹತ್ರ ಬರಪ್ಪ ತಾಯಿ. ಕರೆಕ್ಟ್ ಆಗಿ ಆಗ್ತದೆ. ನೀನ್ ಹತ್ರ ಬಾರೆ ನೋಡಿ. ಇನ್ನೊಂಚೂರು ಪಕ್ಕಕ್ಕೆ ಕೊಡು. ಕೊಟ್ಬಿಟ್ಟೆ ಬಂದ್ಬಿಡು. ಚೆಂಡು ಎಸೆತದಲ್ಲಿ ಗೆದ್ದಿದ್ದಾರೆ ಅಶ್ವಿನಿ.
ನಾನು ಅವರ ಚೆಂಡನ್ನು ನೋಡುತ್ತಾ ಎಂಜಾಯ್ ಮಾಡುತ್ತಿರುವೆ. ಯಾಕೆ? ಚೆಂಡನ್ನು ನೋಡು. ಅವರು ಆಡುತ್ತಿರುವ ಚೆಂಡನ್ನು ಅಂದಿದ್ದು ನಾನು. ಅವರ ಚೆಂಡನ್ನು ಆಗಿದ್ದಾಗ್ಲೇ ಹಾಕ್ರಿ ಬ್ರೋ ನೋಡೋಣ. ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ ಅಂತ ಈ 3 ಜನ ಹುಡುಗಿರ್ಗೆ ತುಂಬಾ ಹೊಟ್ಟೆ ಉರಿ ಗೈಸ್. ರಂಜಿತ್ ಫುಲ್ ಹೊಟ್ಟೆ ಉರಿ, ಅದಕ್ಕೆ ಆ ಕಡೆ ಮುಖ ಮಾಡ್ತಾವ್ರೆ ಈ ತರ. ತುಂಬಾ ಹೊಟ್ಟೆ ಉರಿ, ತುಂಬಾ ಹೊಟ್ಟೆ ಉರಿ, ತುಂಬಾ ಹೊಟ್ಟೆ ಉರಿ, ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಉರಿತಾ ಇದೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಹುಳ್ಳಿ ತರ ಮುಳುಗ್ತಾವಳೆ ಕೆಳಗಡೆಗೆ, ಅದಕ್ಕೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳಿ. ಫ್ಲೋಟ್ ಆಗ್ತಾ ಇದೆ ನಾನು. Guys, I'm floating. ಗೈಸ್ ಫುಲ್ ಫ್ರೆಶ್ ಅಪ್ ಆಗಿ ನನ್ನ ವಾಯ್ಸ್ ಅಂತೂ ಫುಲ್ ಹೋಗ್ಬಿಟ್ಟಿದೆ ನೋಡಿ. ಫ್ರೆಂಚ್ ಫ್ರೈಸ್, ಕಾಫಿ, ಅದಕ್ಕೆ ಸಾಸ್ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ ಶೂಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಈಗ ಸೆಟಪ್ ಮಾಡಿದ್ದೀವಿ. ಈಗ ಇದು ಮುಗಿಸ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಏನು ಮಾಡೋದು ನೆಕ್ಸ್ಟು ಕ್ಯಾಂಪ್ ಫೈರ ಏನೋ ಒಂದು ಫೈರ್ ಹಾಕಿ ಕೊಡ್ತಾರೆ ನನಗೆ. ಎಲ್ಲ ಒಂದೊಂದು ಥರ ಮಾತಾಡಿ ಕನ್ಫ್ಯೂಸ್ ಮಾಡಿಸ್ಬಿಟ್ಟವ್ರೆ. ಅದನ್ನೊಂದು ಹಾಕ್ಕೊಡ್ತಾರೆ, ಮಾಡಿಕೊಂಡು ಊಟ ಮಾಡಿ ತಾಚಿ ಮಾಡಿ ಒಂದು ರೀಲ್ಸ್ ಇದೆ ಅದು ಒಂದು ಮಾಡಿ ಮತ್ತೆ ರಾತ್ರಿ ಹೊತ್ತು ವಿಲ್ ಎಂಡ್ ದ ಡೇ. ಆ್ಯಂಡ್ ನಾಳೆ ಸಮಥಿಂಗ್ ಸ್ಪೆಷಲ್ ಇದೆ ಗೈಸ್, ವಿಲ್ ಸಿ. ನಾನು ಟೆನ್ಷನ್ ರಿವೀಲ್ ಮಾಡ್ತೀನಿ ಅಂತ ಮೈ ಗಾಡ್, ಇದನ್ನ ನಾವೀಗ 3 ವರ್ಷ 4 ವರ್ಷದಿಂದ ಹೋಗ್ತಾ ಇದ್ವಿ ಕಾಲೇಜ್ ಡೇಸಿಗೆ. ಅಲ್ಲಕ್ಕನೆ ಅವಳು ಎಫ್ ಇಂದ ಏನೋ ಹೇಳಿದ್ದು ನನಗೆ ಗೊತ್ತಾಯ್ತು. ಅದೇ ಎಷ್ಟ್ ತಲೆ ಉಪಯೋಗಿಸೋಳು ನೋಡು. ಭಾರಿ ತಲೆ ಉಪಯೋಗಿಸವಳೆ. ನಡೀತಾ ಇದೆ ಗರ್ಲ್ಸ್. ನಾವು ಕ್ಯಾಂಪ್ ಏರಿಯಿಂದ ಬಿಸಿ ಕಾಯ್ಕೊಳಕ್ ಬಂದಿರೋದಿಲ್ಲಿ. ಹೌದು, ಎಷ್ಟು ಚಳಿ ಆಗ್ತಾ ಇದೆ ಅಪ್ಪ ಇವರಿಗೆ. ಡೀಸೆಲ್ ಸ್ಮೆಲ್ ಇಷ್ಟ ಅಂತೆ. ನಂಗೆ ಆಕ್ಚುಲಿ ಇದು ಎಂತ ಅದು ಬಾತ್ರೂಮ್ ತೊಳಿತಾರಲ್ಲ ಏನದು ಪೆನಾಯಿಲ್, ಪೇಂಟ್ ಇಷ್ಟ. ನಂಗೆ ಆ ಸ್ಮೆಲ್ ಇಷ್ಟ. ಚಿನ್ನು ನೋಡಿ ಗೈಸ್, ಟ್ರಿಪ್ಗೆ ಎಂಜಾಯ್ ಮಾಡಕ್ಕಂತ ಬಂದ್ಬಿಟ್ಟು ಫೋಟೋ ತಗೊಂಡು ಕೂತವ್ರೆ ನೋಡಿ. ಅಲ್ಲಿ ಅಲ್ಲೊಬ್ರು ಇಲ್ಲೊಬ್ರು. ನನ್ನ ಫೋನ್ ಬೆಂಕಿ ನೋಡ್ತಾ ಇದ್ದೀನಿ. ಬೆಂಕಿ ನೋಡ್ತಾ ಇದ್ದೆ ಪ್ರಿಯ. ನಾನು ಒಬ್ಳೆ ಗೈಸ್ ಟ್ರಿಪ್ನ ಎಂಜಾಯ್ ಮಾಡ್ತಾ ಇರೋದು ವ್ಲಾಗ್ ಮಾಡ್ಕೊಂಡು. ವಿ ಕೇಮ್ ಫಾರ್ ಚಿಯರ್ ಅಪ್ ಸಹನ. ಫುಲ್ ಇಂಗ್ಲಿಷ್ ಮೇಡಮ್ ಅವರು. ಇದೊಂದು ಸ್ವಲ್ಪ ಸ್ಟ್ರೈಟ್. ಸಹನಾಗೋಸ್ಕರ ಝೀ ಕೋಡಿಂದ ಲಿಪ್ಸ್ಟಿಕ್ ಪರ್ಚೇಸ್ ಮಾಡ್ಕೊ ಬಂದಿದ್ದೀನಿ, ಅವಳಿಗೆ ಗಿಫ್ಟ್ ಆಗಿ ಕೊಡ್ತಿದ್ದೀವಿ. ಕಟ್ ಮಾಡಿ. ಇದು ನಂಗೆ ತುಂಬಾ ಜೀವನದಲ್ಲೇ ದೊಡ್ಡ ಗಿಫ್ಟ್ ಗೈಸ್. ಆಕ್ಚುಲಿ ಗೈಸ್ ನಂಗೆ ಅವಳ ಹತ್ರ ಇದು ಆಲ್ರೆಡಿ ತಗೊಬಂದಿದ್ಲು. ನಂಗೆ ಇಷ್ಟ ಕಣೆ ಕೊಡೆ ಅಂತ ಅಂದ್ರೆ ಅವಳು ನಂಗೆ ಕೊಟ್ಲು ಗೈಸ್. ಅವಳು ಯಾವತ್ತೂ ನಂಗೆ ಇಲ್ಲ ಅಂತ ಹೇಳಲ್ಲ ಗೈಸ್. ಈಗ ಅದಕ್ಕೆ ಹಾಕೊಂಡಿದ್ದೀನಿ ಇದನ್ನ. ನಾವಿವಾಗ ಒಂದು ಎಂತ ಹೇಳ್ತಾರೆ, ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ಗೆ. ಆ್ಯಂಡ್ ವ್ಲಾಗಲ್ಲೂ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಮೇ ಬಿ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಗೈಸ್ ಚಾಲೆಂಜ್ ಮಾಡಿ ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಮೇಕಪ್ ಹಾಕೊಂಡು ಕೂತವಳೆ. ನಾನ್ ಮೇಕಪ್ ಮಾಡ್ಕೊಳಕ್ಕೂ ಮುಂಚೆ ನಮ್ ಸೀನಿಯರ್ ಮೇಕಪ್ ಮಾಡ್ಕೊಂಡಿದ್ರ ನೋಡಿ. 10 ಕಾಲ ಬೇಗ ಮಾಡಿ ಮಲ್ಕೋಬೇಕು. ನಮ್ಮ ಐ ಲವ್ ಯು ಅಂದೆ. ಹಲೋ ಸರ್, ಮಿಸ್ ಕಾಲ್ ಮಾಡಿತ್ತು. ಹೌದಾ, ಓಕೆ ಪಾಪ ಇದ್ ಮಾಡ್ತಿದ್ರು, ಅದಕ್ಕೆ ಸುಮ್ಮನೆ ಯಾಕೆ. 1-2 ನಿಮಿಷ. ಹಲೋ ಹೌದಾ, ಎಂಡ್ರು. ಹಲೋ, ನನ್ ಫೋನ್ ಸ್ವಿಚ್ ಆಫ್ ಆಗೈತೆ ಕಣ್ರಿ. ಅಲ್ಲ ಅದಕ್ಕೆ ಐ ಲವ್ ಯು. ಹೌದಾ, ಇದೇನಾ? ಅದೇ ಐ ಲವ್ ಯು ಅಂತ ಹೇಳಿದ್ನಲ್ಲ. ಓಕೆ ನೀನೇ ಸ್ವರ್ಗ, ನೀನೇ ಚಂದ್ರ, ಎಲ್ಲ ನೀನೇ ಕವ. ಓಕೆ ಓಕೆ
ಥ್ಯಾಂಕ್ ಯು ಬಾಯ್. ಕೋಟಿ ಸಂಪಾದನೆ ಮಾಡಿದ್ರು ನಿನ್ಗೆ, 100 ರೂಪಾಯಿ ಸಂಪಾದನೆ ಮಾಡಿದ್ರು ನಿನ್ಗೆ. ಹೌದಾ? ಆಯ್ತಣ್ಣ. ಓಕೆ ಓಕೆ. ಇರೋ ಅದಿಂದ ಎಲ್ಬು ಉಂಡಕು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಇವತ್ತೆಲ್ಲಾರು ಚಾನಲ್ ಅಲ್ಲಿ ಬರ್ತಾರೆ. ಎಲ್ಲ ಚಾನಲ್ ಅಲ್ಲಿ ಸಹನದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ನೋಡಿ ಗೈಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಕಳ್ಸಿ. ಅದು ವಿಡಿಯೋ ಮಾಡ್ತಾಳೆ, ಎಡಿಟ್ ಮಾಡ್ತಾಳೆ ನೋಡಿ ಗೈಸ್. ಕ್ಯಾಮ್ರಾ ತೆಗಿತಾ ಇದ್ದೇನೆ. ನ್ಯಾಚುರಲ್ ಬ್ಯೂಟಿ. ಹೇರ್ ಬ್ಯಾಂಡ್ ಹಾಕೊಂಡು ಕುತ್ಕೊಂಡು ಇದು ಚೆನ್ನಾಗಿದೆ. ಸ್ಟಿಲ್ ನಾನೇ ಮಾಡಿದ್ದೆ. ಏನ್ ಗೊತ್ತಾ, ಏನ್ ಹೇಳೋದ್ರಿಂದ ಮರ್ತೆ ಹೋಯ್ತು. ರೀಲ್ಸ್ ಮಾಡೋಣ ಬನ್ನಿ, ಬಂದಿರೋದು ಅಪ್ರೂಪಕ್ಕೆ ಅಂತ ಅಂದ್ರೆ ನಾನು ಹಿಂಗ್ ಮಲ್ಕೊಂಡಿರ್ತೀನಿ. ಅಯ್ಯೋ ಹೋಯ್ತೈತ್ ಕಣಿ, ನಾನ್ ಮಲ್ಕೊಂಡಿರೋದೇ ಯಾವ್ದಾರು ರೀಲ್ಸ್ ಇದ್ರೆ ಎಲ್ಲಿ ಹೋಗೈತೆ ಕಣೆ. ಸೊ ಈಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇದೇ ನಾವು ಸ್ಯಾರಿ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲ ತೋರಿಸಿದ್ವಲ್ಲ, ತೊಟ್ಟಿ ಮನೆ ಇದೆಯಲ್ಲ, ಅಲ್ಲಿ ಹೋಗಿ ಎಲ್ಲಾರು ಶೂಟ್ ಮಾಡ್ತೀವಿ. ನಮ್ಮ ಗರ್ಲ್ಸ್ ಇನ್ನ ರೆಡಿ ಆಗ್ತಾ ಇದ್ದಾವೆ. ಪ್ರಿಯಾ 20 ಸತಿ ತಲೆ ಬಿಸ್ತವಳ ಕಡೆ. ಚೆನ್ನಾಗಿ ಕಾಣಿಸ್ತಿದೆ ಬರೇ. ಓಕೆ ಬರೇ. ಒಂದು ವಾಕು ಮೇಡಮ್. ರಂಜಿತ್ ಅವ್ರು ಇನ್ನ ಬಂದಿಲ್ಲ. ಅವಳಿಗೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ವಿ ಆರ್ ಡನ್ ವಿತ್ 1 day ಸ್ಟೇ ಟ್ರಿಪ್ ಮುಗೀತು. ಇವಾಗ ನಾವು ಹೋಗ್ತಿದೀವಿ. ಇಲ್ಲಿಂದ ನಾವು ಈಗ ಸಿದ್ಧಗಂಗೆ ಹೋಗ್ತಿದೀವಿ. ಸಿದ್ಧಗಂಗೆಯಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರು ಮನೆ ಕಡೆಗೆ. ಹೆಂಗಿತ್ತು ಟ್ರಿಪ್? ಮಧ್ಯರಾತ್ರಿ ಒಂದು ಚೆನ್ನಾಗಿ ಆಡಿದ್ವಿ ಮಾತ್ರ. ಇವಾಗೆಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟು ಡಲ್ ಆಗ್ಬಿಟ್ಟಿದೀವಿ. ಮನೆಗೆ ಹೋಗಿ ಎಲ್ಲ ನ್ಯಾಪ್ ತಗೊಂಡು ಮತ್ತೆ ನಿಮ್ ವಿಡಿಯೋ ಫೋಟೋಸ್ ಬರ್ತಾ ಇರುತ್ತೆ, ನೋಡ್ತಾ